ಕೂಡ ನಾವು ಭ್ರಷ್ಟಾಚಾರದ ಒಂದು ವಾಸನೆ ನೋಡ್ತಾನೆ ಬಂದಿದ್ದೀವಿ. ಇಲ್ಲಿ ಈ ಭ್ರಷ್ಟಾಚಾರ ಹಿಂಗ ಮುಂದುವರೆದ್ರ ಹೋದವ್ರು ಎಲ್ಲಿ ಹೋಗ್ಬೇಕು? ಬಡ್ರ ಮಕ್ಕಳು ಬಂದು ಏನ್ ಮಾಡ್ಬೇಕು? ಬಡ್ರ ಮಕ್ಕಳು ಬೆಳಿಬೇಕಂತ ಶ್ರೀಮಂತ ಮಕ್ಕಳು ವಿಧಾನಸಭೆ ಕೂತಂಗಾಗೈತಿ. ಇಲ್ಲಿ ನೀವು GPSTR PSTR HSTR ನೇಮಕಾತಿ ಪ್ರಾರಂಭ ಮಾಡಬೇಕು. ದಿನ ಕಳೆದಂತೆ ವಯಸ್ಸಾದಂತೆ ಓದುವ ಒಂದು ಆಸಕ್ತಿ ಕಡಿಮೆ ಆಗ್ಬಿಡ್ತೈತಿ ವಿದ್ಯಾರ್ಥಿ ಮಿತ್ರರಲ್ಲಿ. ಇನ್ನು ಹೆಣ್ಮಕ್ಳ ಪರಿಸ್ಥಿತಿ ಅಂತೂ ಕೇಳಂಗೇ ಇಲ್ಲ. ಅವರಿಗೆ ಕೆಲವು ಹಂತದವರೆಗೆ ಮಾತ್ರ ಮನೆಯಲ್ಲಿ ಅವಕಾಶಗಳನ್ನು ಕೊಡ್ತಾರೆ ಓದಕ್ಕೆ. ಬಿಟ್ಟಾದ್ಮೇಲೆ ಮದುವೆ ಅದು ಇದು ಅಂತೇಳಿ ಮನೆಯಲ್ಲಿ ಪ್ರೆಷರ್ ಆಗ್ತಾರ. ನೀವು ಹಿಂಗ ಮಾಡ್ಕೋತ ಹೋದ್ರ ಸರ್ಕಾರದವರು ಹೆಣ್ಮಕ್ಳು ಏನ್ ಮಾಡ್ಬೇಕು? ಪ್ರಶ್ನೆ ಮೂಡ್ದೈತಿ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಥವಾ ಈ ಸರ್ಕಾರಕ್ಕೆ ನಾವು ಖಜಾನೆ ತುಂಬಸಕ್ ದುಡ್ಡು ಕಟ್ಟಬೇಕು? ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ರಿಯೇಟಿವ್ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ಸಿದ್ದು ವಾರ್ಡ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಒಂದು ಪ್ರಮುಖ ವಿಚಾರ ನಿಮ್ಮ ಮುಂದೆ ಏನು ತಂದಿದೆ ಅಂದ್ರೆ ಫೆಬ್ರವರಿ 11, 2026 ಬೆಳಿಗ್ಗೆ ಸಮಯ 10 ಗಂಟೆಗೆ ಸ್ಥಳ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಬೃಹತ್ತವಾದ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ. ಏನಕ್ಕಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಹುದ್ದೆಗಳನ್ನ ಬೇಗ ಏನು ತುಂಬಬೇಕೆಂಬ ಒಂದು ಉದ್ದೇಶದಿಂದ ಶ್ರೀ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಈ ಪ್ರತಿಭಟನೆಯನ್ನ ಏನ್ ಮಾಡಿದ್ರಿಂದ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ನಮ್ಮ ಹುದ್ದೆ ನಮ್ಮ ಹೋರಾಟ ನಮ್ಮ ಹಕ್ಕಿನ ಒಂದು ಉದ್ದೇಶದಿಂದ ಏನು 2023ರಲ್ಲಿ ಬಂದಿರತಕ್ಕಂಥ ಸರ್ಕಾರದಲ್ಲಿ ಏನು ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ರಿಕ್ರೂಟ್ಮೆಂಟ್ ಅನ್ನೋದು ಕನಸಿನ ಕೂಸಾಗಿಬಿಡುತ್ತೆ. ಈ ಮೊನ್ನೆ ನಡೆದಿರ್ತಕ್ಕಂಥ KE 708 ಹುದ್ದೆಗಳನ್ನು ಬಿಟ್ಟು ಬೇರೆ ಯಾವುದು ರಿಕ್ರೂಟ್ಮೆಂಟ್ ಆಗಿಲ್ಲ. ಅದಕ್ಕೋಸ್ಕರ ಏನು ಇಲ್ಲಿರ್ತಕ್ಕಂಥ ಸ್ಪರ್ಧಾ ಮಿತ್ರರು ಸರ್ಕಾರದ ಆಡಳಿತ ವೈಖರಿಯಿಂದ ಬೇಸತ್ತು ಈ ರಿಕ್ರೂಟ್ಮೆಂಟ್ ಇಲ್ಲೇ ಇದ್ದಾಗಾಗಿ ಮತ್ತೊಂದು ಸಲ ಪ್ರತಿಭಟನೆಯನ್ನು ಮಾಡುವ ಹಂತಕ್ಕೆ ಬಂದಿದೆ. ನಾವು ಆಲ್ರೆಡಿ KS ಇನ್ನಿತರ ಹುದ್ದೆಗಳ ಸಂಬಂಧಾಗಿ ಏನ್ ಮಾಡಿದ್ವಿ, ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ. ಅದರಲ್ಲಿ ಯಶಸ್ವಿಯನ್ನು ಕೂಡ ಸಾಧಿಸಿದೀವಿ. ಹಾಗಾಗಿ ಈ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಕಾಂತಕುಮಾರ್ ಸರ್ ನೇತೃತ್ವದಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಮತ್ತೊಂದು ಪ್ರತಿಭಟನೆಯನ್ನ ಫೆಬ್ರವರಿ 11, 2026 ಅಂದ್ರೆ ನಾಳೆ ಸ್ಥಳ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಾಗೈತೆ. ಏನಂದ್ರೆ ಇಲ್ಲಿ ಉದ್ದೇಶ ಅಂದ್ರೆ ನಮ್ಮ ಒಂದು ಪ್ರಮುಖವಾದ ಇಲ್ಲಿ ಬೇಡಿಕೆಗಳೇನೆಂದ್ರೆ PSI 600 ಸಿವಿಲ್ ಹುದ್ದೆಗಳನ್ನ ಆರ್ಥಿಕ ಅನುಮೋದನೆ ದೊರೆತೈತಿದ ಅವನ್ನ ಏನ್ ಮಾಡ್ಬೇಕು, ಇವರು ಭರ್ತಿ ಮಾಡ್ಬೇಕು ಬೇಗ. ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ನೇಮಕಾತಿಗಾಗಿ ನಾವು ಇಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದೀವಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಏನದು ಓದ್ತಕ್ಕಂಥ ಸ್ಪರ್ಧಾ ಮಿತ್ರರು ಸಾಧ್ಯ ಆದ ಮಟ್ಟಿಗೆ ಈ ಒಂದು ಪ್ರತಿಭಟನೆ ಬಂದು ಏನ್ ಮಾಡಿ ಭಾಗವಹಿಸಿ. ಅದ್ರ ಜೊತೆ ನಾವು ನೋಡ್ಬೇಕಾದ್ರೆ PSTR GPSTR ಈ ಕೂಡಲೇ ನೇಮಕಾತಿ ಪ್ರಾರಂಭಿಸಬೇಕು. ಮಧು ಬಂಗಾರಪ್ಪ ಸರ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿಯೊಂದು ಹೇಳಿಕೆಯನ್ನು ಕೊಡ್ತಾರೆ. ಒಂದ್ಸಲ 11,000 ತುಂಬ್ತೀನಿ, ಒಂದ್ಸಲ 13,000 ತುಂಬ್ತಾ ಇದ್ದೀವಿ, ಒಂದ್ಸಲ 15,000 ತುಂಬ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಲಾಸ್ಟ್ BJP ಸರ್ಕಾರ ಇದ್ದಾಗ ಮಾತ್ರ ಏನದು 15,000 GPSTR ಏನ್ ತುಂಬಿದ್ ಬಿಟ್ರೆ ಬೇರೆ ಏನು ಮಾಡ್ತಿಲ್ಲ. ಈಗ GPSTR ಏನ್ ಅವ್ರು ಹಳೆ ತುಂಬಿದಾರಲ್ಲ ಅದನ್ನೇ ಇವರು ತುಂಬಿದಂತ ಸಾಧನೆ ಮಾಡ್ಕೊಂಡು ಪ್ರತಿಭಟನೆ ಏನದು ಆಲ್ರೆಡಿ ಪ್ರತಿಭಟನೆ ಮಾಡ್ಕೋತಿದ್ದಾರೆ ಅವರು. ಅದು ತಪ್ಪು. ಕೂಡಲೇ ನೀವು GPSTR PSTR HSTR ನೇಮಕಾತಿ ಪ್ರಾರಂಭ ಮಾಡಬೇಕು. ಈ ಕುರಿತಾಗಿ ಪ್ರತಿಭಟನೆ ಕೂಡ ಏನ್ ಮಾಡಿದೀವಿ ಇಲ್ಲಿ ಮಾಡಬೇಕಾಗಿತ್ತು ಇಲ್ಲಿ. ಹಾಗಾಗಿ GPSTR HSTR ಏನ್ ಆಕಾಂಕ್ಷಿಗಳಿದ್ರು ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ತೀನಿ. ಆಮೇಲೆ PU ಲೆಕ್ಚರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಕೂಡ ಆಗಬೇಕಾಗಿತ್ತು ಇಲ್ಲಿ. ಏನಂದ್ರೆ ಈಗ ಮೊನ್ನೆ ಸುಧಾಕರ್ ಸರ್ ಹೇಳಿದ್ರು 826 ಹುದ್ದೆಗಳನ್ನ ಮತ್ತು PU ಕಾಲೇಜ್ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪ ಕೂಡ ಅವರು ಹೇಳಿಕೆ ಕೊಟ್ಟರು. ಇದು ಕೂಡ ಬೇಗ ಆಗ್ಬೇಕಾಗಿತ್ತು ಇಲ್ಲಿ. ಯಾಕಂದ್ರೆ ದಿನ ಕಳೆದಂತೆ ವಯಸ್ಸಾದಂತೆ ಓದುವ ಒಂದು ಆಸಕ್ತಿ ಕಡಿಮೆ ಆಗ್ಬಿಡ್ತೈತಿ ವಿದ್ಯಾರ್ಥಿ ಮಿತ್ರರಲ್ಲಿ. ಇನ್ನು ಹೆಣ್ಮಕ್ಳ ಪರಿಸ್ಥಿತಿ ಅಂತೂ ಕೇಳಂಗೇ ಇಲ್ಲ. ಅವರಿಗೆ ಕೆಲವು ಹಂತದವರೆಗೆ ಮಾತ್ರ ಮನೆಯಲ್ಲಿ ಅವಕಾಶಗಳನ್ನು ಕೊಡ್ತಾರೆ ಓದಕ್ಕೆ. ಬಿಟ್ಟಾದ್ಮೇಲೆ ಮದುವೆ ಅದು ಇದು ಅಂತೇಳಿ ಮನೆಯಲ್ಲಿ ಪ್ರೆಷರ್ ಆಗ್ತಾರ. ನೀವು ಹಿಂಗ ಮಾಡ್ಕೋತ ಹೋದ್ರ ಸರ್ಕಾರದವರು ಹೆಣ್ಮಕ್ಳು ಏನ್ ಮಾಡ್ಬೇಕು? ಪ್ರಶ್ನೆ ಮೂಡ್ದೈತಿ ಇಲ್ಲಿ. ಹಾಗಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಈ ಪ್ರತಿಭಟನೆಯಲ್ಲಿ ಯಾರು PU ಲೆಕ್ಚರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಏನು ಓದಕತ್ತಿರಲ್ಲ ನೀವು ಕೂಡ ಬಂದು ಭಾಗವಹಿಸಬೇಕು. ನೆಕ್ಸ್ಟ್ ಏನಂದ್ರೆ ಇನ್ನು ದೈಹಿಕ ಶಿಕ್ಷಕರು ಮತ್ತು ಕಂಪ್ಯೂಟರ್ ಆಪರೇಟರ್ ವಾರ್ಡನ್ ಹುದ್ದೆಗಳನ್ನು ಕೂಡ ಕೂಡಲೇ ನೇಮಕಾತಿ ಮಾಡ್ಕೋಬೇಕಾಗಿತ್ತು. ಆಮೇಲೆ 384 KS ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯವನ್ನು ದೊರಕಿಸುವ ವತಿಯಿಂದ ಇಲ್ಲಿ ಕೂಡ ಆಲ್ರೆಡಿ KS ಏನ್ ಮೇನ್ಸ್ ಬರ್ದಿರಲ್ಲ ನೀವು ಕೂಡ ಬಂದು ಭಾಗವಹಿಸಬೇಕಿಲ್ಲಿ. ಆಮೇಲೆ 2,000 FDA ಮತ್ತು 2,000 SDA ಹುದ್ದೆಗಳ ನೇಮಕಾತಿ ಕೂಡಲೇ ಪ್ರಾರಂಭನೆ ಮಾಡಬೇಕಾಗಿತ್ತು. ಅದ್ರ ಜೊತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 247 ಹುದ್ದೆಗಳ ನೇಮಕಾತಿಯನ್ನ ಕೂಡಲೇ ಪ್ರಾರಂಭ ಮಾಡಬೇಕಾಗಿತ್ತು. ಇಂಥ ಒಂದು ನೋಡಿ ಇಲ್ಲಿ ಕೇವಲ ಒಂದೇ ವರ್ಗದ ಸ್ಪರ್ಧಾ ಮಿತ್ರರು ಭಾಗವಹಿಸಬೇಕಾಗಿಲ್ಲ, ಎಲ್ಲರೂ ಕೂಡ ಭಾಗವಹಿಸಬೇಕಾಗಿತ್ತು ಇಲ್ಲಿ. ಆಮೇಲೆ ಸಬ್ ರಿಜಿಸ್ಟ್ರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯನ್ನು ಕೂಡ ಪ್ರಾರಂಭ ಮಾಡಬೇಕು. ನೋಡ್ರಿ ಸಬ್ ರಿಜಿಸ್ಟ್ರ್ ಯಾವಾಗ ನೇಮಕ ಆಯಿತು? 2018. ಅಲ್ಲಿಂದ ಇಲ್ಲಿವರೆಗೆ 8 ವರ್ಷ ಆದರೂ ಕೂಡ ಒಂದ್ಸಲೂ ಸಬ್ ರಿಜಿಸ್ಟರ್ ಆಗಿಲ್ಲ.
ಇನ್ನು ರೆವಿನ್ಯೂ ಇನ್ಸ್ಪೆಕ್ಟರ್ ಕಥೆನೇ ಕೇಳಲ್ಲ, ಮಾಡಿದೆಲ್ಲ ಅವಾಂತರಗಳು. ಸೊ ಸಬ್ ರಿಜಿಸ್ಟರ್ ಓದೋರು ಎಲ್ಲಿ ಹೋಗಬೇಕು? ಗ್ರೂಪ್ ಸಿ ಹುದ್ದೆಗಳನ್ನ ಮಾಡ್ತಾ ಇದ್ದೀರಿ, ಒಂದು ಒಳ್ಳೆ ಪೋಸ್ಟ್ಗಳು ತೊಗೊಂಬನ್ರಿ. ಏನಕ್ಕಂದ್ರೆ ಈ ಪೋಸ್ಟ್ಗಳಿಲ್ಲ ಅಂದ್ರೆ ಅವ್ರು ಹೆಂಗೆ ಓದಬೇಕು? ನೀವು ಬೇಗ ರಿಕ್ರೂಟ್ ಮಾಡಲಿ ಅಂದ್ರೆ ಏನು ಮಾಡಬೇಕು? ಸೊ ಇದು ಕೂಡ ನಮ್ಮ ಪ್ರತಿಭಟನೆಯ ಒಂದು ಭಾಗ. ಆಮೇಲೆ CTI ಮತ್ತು RTO ಹೊಸ ನೇಮಕಾತಿಯನ್ನು ಕೂಡಲೇ ಪ್ರಾರಂಭ ಮಾಡಬೇಕಿಲ್ಲಿ. ಏನು CTI ಮನೆ ಮುಗಿತೀಗ RTO ಕೂಡ ಕೂಡಲೇ ಪ್ರಾರಂಭ ಮಾಡಬೇಕು. ಇನ್ನು PDO ಗ್ರೇಡ್ 1 ಗ್ರೇಡ್ 2 SDA FDA ಮತ್ತು VA ಅಂತ ಒಂದು ಇನ್ನಿತರ ಹುದ್ದೆಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ. ಎಲ್ಲ ಒಂದು ಯಾರು ಓದ್ತಾ ಇದ್ದಾರೆ ಎಲ್ಲರೂ ಭಾಗವಹಿಸಬೇಕು. ಆಮೇಲೆ ಏನಂದ್ರೆ OBC SBW ಮೈನಾರಿಟಿ ಡಿಪಾರ್ಟ್ಮೆಂಟು DMO ತಾಲೂಕು ವೆಲ್ಫೇರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿಯನ್ನು ಮಾಡಬೇಕು. ಅದರ ಜೊತೆ ಏನಂದ್ರೆ ಫುಡ್ ಮತ್ತು ಸಿವಿಲ್ ಸಪ್ಲೈ ಇಲಾಖೆ ವತಿಯಿಂದ ಫುಡ್ ಇನ್ಸ್ಪೆಕ್ಟರ್ಗಳ ಹೊಸ ನೇಮಕಾತಿಯನ್ನು ಕೂಡ ಇದರಲ್ಲಿ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಲ್ಯಾಂಡ್ ಸರ್ವೇಯರು ಮತ್ತು AAO ಮತ್ತು ಇದ್ರ ಜೊತೆ ಈ KEದವರು ಬೇಗ ಇದನ್ನು ನೇಮಕಾತಿ ಸಂಬಂಧಪಟ್ಟಂತೆ ಕ್ರಮಗಳನ್ನ ಕೈಗೊಳ್ಳಬೇಕಂತ ಈ ಪ್ರತಿಭಟನೆ ಭಾಗವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ACF RFO DRFO ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ 2023-24ರಲ್ಲಿ ಆಗ್ಬಿಟ್ರೆ ಮತ್ತೊಂದು ಹೊಸ ನೇಮಕಾತಿನ ಆಗಿಲ್ಲ. ಸೊ ಇಲ್ಲಿ ಏನು ನಾವು ಕೇಳ್ತಾ ಇದೀವಿ ಅಂದ್ರೆ ಹಿಂದೆ 2022 ಆಗಿರ್ತಕ್ಕಂಥ ನೇಮಕಾತಿಗಳು 2023ರಲ್ಲಿ ಎಕ್ಸಾಮ್ ನಡೆಸಿದೆ. ಅದು ಬಿಟ್ಟರೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೂ ಕೂಡ ಒಂದು ರಿಕ್ರೂಟ್ಮೆಂಟ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಸ್ಪರ್ಧಾ ಮಿತ್ರರಲ್ಲಿ ಒಂದು ಬೇಡ್ಕೋದೇನೆಂದ್ರೆ ಇಲ್ಲಿ BSc ಬ್ಯಾಕ್ಗ್ರೌಂಡು, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು ಮತ್ತು ಫಾರೆಸ್ಟ್ ಇರ್ತಿಲ್ಲ, ನೀವು ಕೂಡ ಜಾಸ್ತಿ ಬಂದು ಒತ್ತಾಯ ಮಾಡಿ ಸ್ವಲ್ಪ ಬರೀ ಪ್ರತಿಭಟನೆ ಭಾಗವಾಗಿ ನಾವು ಏನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೊಡ್ತಿಲ್ಲ ಅವಾಗ ಸರ್ಕಾರದ ಒಂದು ಇಲ್ಲಿ ಫ್ರೀಡಮ್ ಪಾರ್ಕಿಂದ ವಿಧಾನಸೌಧ ಕೇಳಬೇಕಾದ ಧ್ವನಿ. ಸೊ ನೀವೆಲ್ಲರೂ ಕೂಡ ಭಾಗವಹಿಸ್ಬೇಕಿಲ್ಲಿ. ಇನ್ನು ಭ್ರಷ್ಟಾಚಾರ ಮುಕ್ತ ನೇಮಕಾತಿಯನ್ನು ನಡೆಸಬೇಕಂತ ನಾವು ಇಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ. ಏನಕ್ಕಂದ್ರೆ ಪ್ರತಿ ಎಕ್ಸಾಮ್ ಅಲ್ಲಿ ಕೂಡ ನಾವು ಭ್ರಷ್ಟಾಚಾರದ ಒಂದು ವಾಸನೆ ನೋಡ್ತಾನೆ ಬಂದಿದ್ದೀವಿ. ಇಲ್ಲಿ ಈ ಭ್ರಷ್ಟಾಚಾರ ಹಿಂಗ ಮುಂದುವರೆದ್ರ ಓದವ್ರು ಎಲ್ಲಿ ಹೋಗ್ಬೇಕ್ರಿ? ಬಡ್ರ ಮಕ್ಕಳು ಬಂದು ಏನ್ ಮಾಡ್ಬೇಕು? ಬಡ್ರ ಮಕ್ಕಳು ಬೆಳಿಬೇಕಂತೀವಿ, ಶ್ರೀಮಂತ ಮಕ್ಕಳಕ್ಕೆ ವಿಧಾನಸೌಧ ಕೂತಂಗಾಗೈತಿ. ಇಲ್ಲಿ ಈ ತರ ಆಗ್ಬಾರ್ದು. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಅಹಿತಕರ ಒಂದು ಮಾಲ್ ಪ್ರಾಕ್ಟೀಸ್ ಎಕ್ಸಾಮ್ಗಳಲ್ಲಿ ನಡಿಬಾರ್ದು. ಅದನ್ನ ಒಂದನ್ನು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ವಿಚಾರವಾಗಿ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಸೊ ನಿಮ್ಮೆಲ್ಲರ ಕೂಗು ವಿಧಾನಸೌಧ ಕೇಳಬೇಕು. ಹಾಗಾಗಿ ಈ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ನಡೆಸಬೇಕಂತೇಳಿ ಏನು ಈ ಬೃಹತ್ ಪ್ರತಿಭಟನೆ ಭಾಗವಾಗಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ನೆಕ್ಸ್ಟ್, ಪ್ರತಿ ವರ್ಷ ಎಲ್ಲಾ ಇಲಾಖೆಗಳಿಂದ ಎಲ್ಲಾ ನೇಮಕಾತಿಗಳು ಕಡ್ಡಾಯವಾಗಿ ಆಗಬೇಕು. ಏನಕ್ಕಂದ್ರೆ ಇಲ್ಲಿ ಆಗ್ಲಿ ಅಂದ್ರೆ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಇವಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು 4 ಪೋಸ್ಟ್ ತುಂಬಿಬಿಟ್ಟು ಮತ್ತೆ 5 ವರ್ಷ ಬಿಟ್ರೆ ಅಲ್ಲಿ ಕತಿ ಏನದು? ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇರ್ತಕ್ಕಂಥ ಕೆಲಸ ಹೆಂಗೆ ಮಾಡಬೇಕು? ಇನ್ನು ಹೊಸದಾಗಿ ಬರ್ತಕ್ಕಂಥ ಜನರೇಸ್ಟರ್ ಅವ್ರು ಏನು ಮಾಡಬೇಕು? ನೀವೆಲ್ಲ ಕೂಡ ಇದನ್ನ ಒತ್ತಾಯ ಮಾಡಬೇಕಿಲ್ಲಿ. ಹಾಗಾಗಿ ನೀವೆಲ್ಲರೂ ಕೂಡ ಈ ಪ್ರತಿಭಟನೆ ಭಾಗವಾಗಿ ಭಾಗವಹಿಸಬೇಕು. ನೆಕ್ಸ್ಟ್ ಇನ್ನೊಂದೇನೋ ಪ್ರಮುಖ ಬೇಡಿಕೆ ಅಂದ್ರೆ UPSC ಮಾದರಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಪರೀಕ್ಷಾ ಶುಲ್ಕಗಳನ್ನು ಅಳವಡಿಸ್ಕೋಬೇಕು. UPSCಯಲ್ಲಿ ಏನದು ಮಾನದಂಡ ಐತಲ್ಲ, ಅದ ಮಾನದಂಡದ ಆಧಾರದ ಮೇಲೆ ಒಂದು 300 ರೂಪಾಯಿನೋ 200 ರೂಪಾಯಿನೋ ಇಟ್ಕೊಂಡು ಪರೀಕ್ಷೆ ಒಂದು ಶುಲ್ಕವನ್ನು ಇಟ್ಕೋಬೇಕು. ಈಗ ಮೊನ್ನೆ KE ಏನು ಮಾಡುತ್ತೆ ಅಂದ್ರೆ ಪರೀಕ್ಷೆ ಇಡ್ತು. ಲಾಸ್ಟ್ ಟೈಮ್ ನೋಡಿದ್ರು 708ರಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿ ಎಲ್ಲ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 3,500 ರಿಂದ 4,000 ರೂಪಾಯಿ ಕಟ್ಟಬೇಕಾಯ್ತು. ಅಲ್ರಿ, ಸರ್ಕಾರಿ ಹುದ್ದೆ ತಗೊಳಕ್ಕೆ ಅವರು ಅಪ್ಲಿಕೇಶನ್ ಹಾಕಬೇಕು ಅಥವಾ ಇನ್ನು ಸರ್ಕಾರಕ್ಕೆ ನಾವು ಖಜಾನೆ ತುಂಬಿಸಕ್ಕೆ ದುಡ್ಡು ಕಟ್ಟಬೇಕು? ಇದು ಪ್ರಶ್ನೆ ಮೂಡುತ್ತಿಲ್ಲ. ಸೊ ಹೀಗಾಗಿ ಏನ್ ಮಾಡ್ಬೇಕಂದ್ರ UPSC ಮಾದರಿಯಲ್ಲಿ ಸರ್ಕಾರ ಏನ್ ಮಾಡ್ಬೇಕಂದ್ರ ಪರೀಕ್ಷಾ ಶುಲ್ಕವನ್ನ ನಿಗದಿ ಮಾಡ್ಬೇಕಿಲ್ಲಿ. ಸೊ ನಮ್ಮ ಒಂದು ಉದ್ಯೋಗದ ಹಕ್ಕು ಉದ್ಯೋಗದ ಒಂದು ಹಕ್ಕು, ನಮ್ಮ ಶಿಕ್ಷಣಕ್ಕೆ ನಾವು ಕಲ್ತಿರೋ ಒಂದು ಶಿಕ್ಷಣಕ್ಕೆ ಗೌರವ ಬೇಕಾದ್ರೆ ನಮಗೆ ಸರ್ಕಾರಿ ಹುದ್ದೆ ಬೇಕೇ ಬೇಕು. ಹೀಗಾಗಿ ನಮ್ಮ ಹೋರಾಟ ಎಲ್ಲಿವರೆಗೆ ಬೇಕು? ನಮ್ಮ ಹುದ್ದೆಯನ್ನು ಪಡೆಯೋಕ್ಕೋಸ್ಕರ ನಮ್ಮ ಒಂದು ಉದ್ಯೋಗದ ಹಕ್ಕನ್ನ ಆರ್ಟಿಕಲ್ 19 ಮತ್ತೆ ಗೌರವಯುತವಾಗಿ ಬದುಕೊಂಡು 21ನೇ ವಿಧಿ ನಾವು ಪೂರೈಸಬೇಕಾದ್ರೆ ಸರ್ಕಾರ ತಮ್ಮ ಕಲ್ಯಾಣ ರಾಜ್ಯದ ಕಲ್ಪನೆ ಭಾಗವಾಗಿ ಸರ್ಕಾರಿ ಹುದ್ದೆಗಳನ್ನು ತುಂಬಲೇಬೇಕು. ಅವಾಗ ಮಾತ್ರ ಸರ್ಕಾರಿ ವಿದ್ಯಾರ್ಥಿ ಮಿತ್ರರು, ಸ್ಪರ್ಧಾ ಮಿತ್ರರು ಸಮಾಜದ ಭಾಗವಾಗಿ ಒಂದು ದೇಶದ ಒಂದು ಏಳಿಗೆಗಾಗಿ ಸರ್ಕಾರಿ ಸೇವೆ ಸಲ್ಲಕ ಈ ಶಿಕ್ಷಣ ಕಲಿತಿದ್ದಕ್ಕೂ ಒಂದು ಸಾರ್ಥಕ ಆಗತ್ತ. ಅದ್ರ ಜೊತೆ ಅಪ್ಪ ಅಮ್ಮ ಕೂಡ ಅವರ ಶಾಲೆ ಕಲಿಸೋದು ಕೂಡ ಒಂದು ಸಾರ್ಥಕ ಮನೋಭಾವ ಬರುತ್ತೆ. ಸೊ ಸಾಧ್ಯ ಆದ ಮಟ್ಟಿಗೆ ಈ ಎಲ್ಲ ಒಂದು ಸ್ಪರ್ಧಾ ಮಿತ್ರರು ಈ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಆಯೋಜನೆ ಮಾಡಿತ್ತಲ್ಲ, ಈ ಒಂದು ಸಂಘಟನೆ ಭಾಗವಾಗಿ ನಾವೆಲ್ಲರೂ ಕೂಡ ಏನ್ ಮಾಡೋಣ, ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸೋಣ. ಈ ಒಂದು ಪ್ರತಿಭಟನೆಯನ್ನ ಮತ್ತು ಕಾಂತ್ ಕುಮಾರ್ ಸರ್ ಅವರ ಒಂದು ಅವರ ಒಂದು ಹೋರಾಟವನ್ನ ಮತ್ತಷ್ಟು ಬಲಪಡಿಸೋಣ ಅಂತ ಹೇಳಿ ಈ ಒಂದು ನಾಳೆ ಫ್ರೀಡಮ್ ಪಾರ್ಕಲ್ಲಿ ಫೆಬ್ರವರಿ 11ರಂದು ನೀವೆಲ್ಲರೂ ಕೂಡ ಬನ್ನಿರಿ, ಅಲ್ಲೇ ಸೇರೋಣ. ನಿಮ್ಮೆಲ್ಲರೂ ಕೂಡ ಜಯವಾಗಲಿ. ಸ್ಪರ್ಧಾ ಮಿತ್ರರೇ, ನಾಳೆ ಫೆಬ್ರವರಿ 11, 2021 ಫ್ರೀಡಮ್ ಪಾರ್ಕ್ ನೀವೆಲ್ಲರೂ ಬರ್ರಿ, ಎಲ್ಲರೂ ಕೂಡ ಭಾಗವಹಿಸೋಣ. ಈ ಒಂದು ಪ್ರತಿಭಟನೆ ಯಶಸ್ವಿಗೊಳಿಸೋಣ.
ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು.